ಆಗಾಗ ಬರ್ತಿರೋ ಮಳೆಯಿಂದ ರಸ್ತೆಗಳಲ್ಲಿ ಡೆಡ್ಲಿ ಗುಂಡಿಗಳು ಬಾಯಿ ತೆರೆಯುತ್ತಿವೆ. ಸಿಲಿಕಾನ್ ಸಿಟಿಯಲ್ಲಿನ ಡೆಡ್ಲಿ ಗುಂಡಿಗಳ ಬಗ್ಗೆ TV9 ಅಭಿಯಾನದ ಮೂಲಕ ನಿರಂತರ ವರದಿ ಮಾಡುತ್ತಿದೆ. ಆದರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಇವತ್ತು ಕೋರಮಂಗಲ ಮುಖ್ಯ ರಸ್ತೆಯಲ್ಲಿ ತಲೆ ಎತ್ತಿರುವ ಡೆಡ್ಲಿ ಗುಂಡಿಗಳನ್ನೇ ತೋರಿಸ್ತೀವಿ ನೋಡಿ. ಹೆಜ್ಜೆ ಹೆಜ್ಜೆಗೂ ಗುಂಡಿ ತುಂಬಾ ಮಳೆ ನೀರು. ಇದೇ ರಸ್ತೆಯಲ್ಲಿ ಬೈಕ್ ಸವಾರರು ಸರ್ಕಸ್ ಮಾಡ್ತಿದ್ದಾರೆ. ಈ ರಸ್ತೆಯಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಬಿದ್ದು ಕೈಕಾಲು ಮುರಿದುಕೊಳ್ಳೋದು ಗ್ಯಾರಂಟಿ. ಅಂದಹಾಗೆ ಇದು ಕೋರಮಂಗಲದ ಮುಖ್ಯ ರಸ್ತೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಒಂದೆಡೆ ಆದರೆ ಇನ್ನೊಂದೆಡೆ ಟ್ರಾಫಿಕ್ ಜಾಮ್ ಆಗ್ತಿದೆ. ಇದಕ್ಕೆ ಕಾರಣ ಪ್ರಮುಖವಾಗಿ ರಸ್ತೆ ಗುಂಡಿಗಳು. ಕೋರಮಂಗಲ ಮುಖ್ಯ ರಸ್ತೆಯಲ್ಲಿದ್ದೀವಿ. ಕೋರಮಂಗಲದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ. ಇದೇ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳಿವೆ. ಗುಂಡಿಗಳ ಬಗ್ಗೆ TV9 ವರದಿ ಮಾಡಿ ಎಚ್ಚರಿಸಿತ್ತು. ನಗರದ ಕೆಲವೆಡೆ ಏನು ನಾಮಕಾವಸ್ಥೆ ಕೆಲಸ ಮಾಡಿದೆ ಪಾಲಿಕೆ. ಇನ್ನೂ ಕೂಡ ನಗರದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಈ ರೀತಿ ಗುಂಡಿ ಇದೆ. ಆದರೂ ಕೂಡ ಪಾಲಿಕೆ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಹೌದು, ಕೋರಮಂಗಲದ ಮುಖ್ಯ ರಸ್ತೆ ಅಧ್ವಾನಗೊಂಡಿದೆ. ಅದರಲ್ಲೂ ಸೇಂಟ್ ಜಾನ್ ಸಿಗ್ನಲ್ನಲ್ಲಿರುವ ಹೊಂಡದಂತ ಗುಂಡಿಗಳು ವಾಹನ ಸವಾರರ ಜೀವ ಹಿಂಡ್ತಿವೆ. ಅಪಘಾತಗಳ ಜೊತೆಗೆ ಟ್ರಾಫಿಕ್ ಜಾಮ್ಗೂ ಕಾರಣ ಆಗಿವೆ. ಹೊಸೂರು, ಎಲೆಕ್ಟ್ರಾನಿಕ್ ಸಿಟಿ, ಸರ್ಜಾಪುರ ಸೇರಿದಂತೆ ಹಲವೆಡೆಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದು. ITBT ಕಂಪನಿಗಳಿಗೆ ತೆರಳುವ ಸಾವಿರಾರು ಜನರು ಇಲ್ಲಿ ಓಡಾಡ್ತಾರೆ. ಆದರೆ ಪಾಲಿಕೆ ಅಧಿಕಾರಿಗಳು ಮಾತ್ರ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸ ಮಾಡ್ತಿಲ್ಲ. ಅದರಲ್ಲೂ ರಸ್ತೆ ಮಧ್ಯೆ ಜಲ್ಲಿಕಲ್ಲು ರಾಶಿ ಹಾಕಿದ್ದು ಇದರಿಂದ ಸವಾರರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಒಂದ್ಸತಿ ಬಂದು ಓಡಾಡಕ್ಕಿಲ್ಲ ಸರ್. ಯಾರನ್ನ ಇವಾಗ ನೋಡಿದ್ರಿ ಆ ಗುಂಡಿ ಪೇಷಂಟ್ ಇವರು ನೋಡಿ, ಸ್ಕ್ಯಾನಿಂಗ್ ರಿಪೋರ್ಟ್ ಹಂಗೆ ಇದೆ, ಬ್ಯಾಕ್ ಬೋನ್ ಕಟ್ ಆಗಿದೆ, ರಿಪ್ಸು. ಇವಾಗ ಅಷ್ಟು ದಪ್ಪ ಗುಂಡಿ ಇಳಿಸಿದೆ. ಇವಾಗ ಅಮ್ಮ ಅಂದ್ರೆ ಅವರಲ್ಲಿ ಗಾಡಿ ಇಳಿಸ್ತಿದ್ದಂಗೆ ಅವರೆಲ್ಲ ಬಂದು ಏನು ನೋಡ್ತಾರೆ ಸರ್? ನಾವು ಈ ಒಂದು ಗೌರ್ಮೆಂಟ್ ಮೇಲೆ ತುಂಬ ಹೋಪ್ ಇಟ್ಕೊಂಡಿದ್ವಿ, ಏನೋ ಒಂದು ಆಗುತ್ತೆ, ಚೆನ್ನಾಗಿರುತ್ತೆ, ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಅಂತ. ಬಟ್ ನೋ ಯೂಸ್ ಸರ್. ಏನೇ ಹೇಳಿ, ನಗರದಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗ್ತಿದೆ. ಸ್ವಿಮ್ಮಿಂಗ್ ಪೂಲ್ನಂತೆ ಕಾಣುವ ಈ ಗುಂಡಿಗಳಿಗೆ ಶೀಘ್ರವೇ ಮುಕ್ತಿ ನೀಡಬೇಕಿದೆ. ವಿನಾಯಕ್ ಗುರು, TV9 ಬೆಂಗಳೂರು.